ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು SSLC ಮಾಡಲ್ ಕ್ವಶನ್ ಪೇಪರ್ 4 ಮಾದರಿ ಪ್ರಶ್ನೆ ಪತ್ರಿಕೆ 4ರ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಮೀಡಿಯಂ ಅಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆ 4ರ ಕೊನೆಯ ವಿಡಿಯೋ ನಿಮ್ಮ ಒಂದು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಿಂದ ತರ್ತಾ ಇದ್ದೀವಿ. ಯಾರೆಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನಾವು ಇಂದು 4 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. 4 ಅಂಕದ ಪ್ರಶ್ನೆಗಳು ಬರುವಂಥದ್ದು 5ನೇ ಮೇನಲ್ಲಿ. ಎಷ್ಟು ಮೇನಲ್ಲಿ? 5th ಮೇನ್. ಏನಿರುತ್ತೆ? ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 4 to 8 ಸೆಂಟೆನ್ಸ್ ಈಚ್ ಅಂತ ಹೇಳಿದ್ದಾರೆ. ಅಂದರೆ 4ರಿಂದ 8 ವಾಕ್ಯಗಳಲ್ಲಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗುತ್ತೆ. 4 ಬ್ಯೂಟಿಫುಲ್ ಆದ ಕ್ವಶನ್ ಇರ್ತವೆ. ಒಂದಕ್ಕೆ 4 ಅಂಕ, ಟೋಟಲು 16 ಅಂಕವನ್ನು ಈ ಒಂದು ಮೇನಲ್ಲಿ ನೀವು ಪಡೆದುಕೊಳ್ಬೇಕಾಗುತ್ತೆ. ಸೊ ಹಾಗಾದರೆ ಬನ್ನಿ, 34ನೇ ಕ್ವಶನ್ 34ನೇ ಕ್ವಶನ್ ಏನು ಹೇಳುತ್ತೆ? ಎಕ್ಸ್ಪ್ಲೈನ್ ದ ರೂಲ್ ಆಫ್ ಸಂಗೊಳ್ಳಿ ರಾಯಣ್ಣ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಕಿತ್ತೂರು. ಕ್ಲಿಯರ್? ಎಕ್ಸ್ಪ್ಲೈನ್ ದ ರೂಲ್ ಆಫ್, ವೆರಿ ಇಂಪಾರ್ಟೆಂಟ್ ಇದು. ಏನು ಹೇಳ್ರಿ? ರೂಲ್ ಆಫ್ ಸಂಗೊಳ್ಳಿ ರಾಯಣ್ಣ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಕಿತ್ತೂರು. ಅಂದರೆ ಸಂಗೊಳ್ಳಿ ರಾಯಣ್ಣನವರು ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಕಿತ್ತೂರನ್ನು ಒಂದು ಸ್ವತಂತ್ರವನ್ನು ಮಾಡುವಂಥ ಒಂದು ಭಾಳ ಪ್ರಮುಖವಾದಂಥ ಪಾತ್ರನ ವಹಿಸ್ತಾರೆ, ಕಿತ್ತೂರನ್ನು ಸ್ವತಂತ್ರ ಮಾಡುವಂಥ ಸಂದರ್ಭದಲ್ಲಿ. ಸೊ ಹಾಗಾದರೆ ಅವರ ಪಾತ್ರ ಏನು ಅಂತ ಇಲ್ಲಿ ನಾವು ಪ್ರಶ್ನೆ ಇರುವಂಥದ್ದು. ಸೊ ಆ ಪ್ರಶ್ನೆಗೆ ಪಾಯಿಂಟ್ಸ್ ರೂಪದಲ್ಲಿ ಉತ್ತರಗಳು ಈ ರೀತಿ ಇದ್ದಾವೆ. ಫಸ್ಟ್ ಪಾಯಿಂಟ್, ಸಂಗೊಳ್ಳಿ ರಾಯಣ್ಣ ಕನ್ಸಿಡರ್ಡ್ ಇಟ್ ಈಸ್ ಪ್ರೈಮರಿ ಡ್ಯೂಟಿ ಟು ಫೈಟ್ ಫಾರ್ ಕಿತ್ತೂರು. ಇವರು ಬಲವಾಗಿ ನಂಬಿದ್ರು, ನಿರ್ಧಾರವನ್ನು ಸಹಿತ ಮಾಡಿದರು, ಕಿತ್ತೂರನ್ನು ನಾವು ಮೊದಲು ಸ್ವತಂತ್ರವಾಗಿ ಮಾಡಬೇಕಿತ್ತು. ಇಸ್ ದ ಡ್ಯೂಟಿ ಆಫ್ ಪ್ರೈಮರಿ ಡ್ಯೂಟಿ. ಅಂದರೆ ಇದು ನಮ್ಮದು ಮೂಲವಾಗಿರುವಂತಹ ಒಂದು ಕರ್ತವ್ಯ. ಈ ಫೈಟ್ ಅಗೇನೆಸ್ಟ್ ದ ಬ್ರಿಟಿಷ್ ಅಲಾಂಗ್ ವಿತ್ ದ ಚೆನ್ನಮ್ಮನ ವಿರುದ್ಧ ಏನು ಬ್ರಿಟಿಷ್ ಇದ್ದಲ್ಲ, ಸೊ ಅವರ ವಿರುದ್ಧ ಇವರು ಏನು ಮಾಡಿದರು? ಹೋರಾಟವನ್ನು ಮಾಡಿದರು. ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಈ ಆರ್ಗನೈಸ್ಡಿಂಗ್ ದ ಸೋಲ್ಜರ್ಸ್. ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಪ್ಪ ಅಂದರೆ ಸೈನಿಕರು ಬೇಕು, ಆ ಸೈನಿಕ ಸಂಘಟನೆಯನ್ನು ಸಹಿತ ಇವರು ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಈ ಹೆಲ್ಡ್ ಎ ಸೀಕ್ರೆಟ್ ಮೀಟಿಂಗ್. ಅಂಥ ಸೈನಿಕರನ್ನ ಕರೆದುಕೊಂಡು ಗುಪ್ತವಾಗಿರುವಂತಹ ರಹಸ್ಯ ಸಭೆಗಳನ್ನು ಅವರು ಸೈನಿಕರ ಜೊತೆ ಮಾಡ್ತಾರೆ. ದಿಸ್ ಇಸ್ ದ ನೆಕ್ಸ್ಟ್ ಪಾಯಿಂಟ್, ಈ ಲೂಟೆಡ್ ದ ಬ್ರಿಟಿಷ್ ಆಫೀಸ್ ಆ್ಯಂಡ್ ಟ್ರೆಜರೀಸ್. ಮತ್ತು ಹಣಕಾಸಿನ ವ್ಯವಸ್ಥೆ ಬೇಕಲ್ಲ ಸ್ವತಂತ್ರ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ ಬ್ರಿಟಿಷರ ಕಚೇರಿಗಳನ್ನು, ಟ್ರೆಜರಿಗಳನ್ನು ಏನು ಮಾಡ್ತಾರೆ? ಲೂಟಿಯನ್ನು ಮಾಡ್ತಾರೆ. ದಿಸ್ ಇಸ್ ದ ಮೇನ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಈ ಫಾಲೋಡ್ ದ ಸ್ಟ್ರಾಟಜಿ ಆಫ್ ಗೆರಿಲ್ಲಾ ಮೆಥಡ್ ವಾರ್ ಅಗೇನೆಸ್ಟಿಂಗ್ ದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವರು ಯಾವ ತಂತ್ರವನ್ನು ಬಳಸಿದ್ರು ಅಂದರೆ ನೆನ್ಪಿಟ್ಕೊಬೇಕು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಗೆರಿಲ್ಲಾ ವಾರ್ ಆರ್ ಗೆರಿಲ್ಲಾ ಮೆಥಡ್. ಓಕೆ. ನೆಕ್ಸ್ಟ್ ಪಾಯಿಂಟ್, ದಿ ಬ್ರಿಟಿಷ್ ಎನ್ಕರೇಜ್ಡ್ ದಿ ದೇಸಾಯಿಸ್ ಟು ಕ್ಯಾಪ್ಚರ್ ರಾಯಣ್ಣ. ನೋಡ್ರಿ, ನಮ್ಮವರ ಒಂದು ಸಹಾಯದಿಂದನೇ ಬ್ರಿಟಿಷರು ರಾಯಣ್ಣನ ಹಿಡ್ತಾರೆ. ಅಂಥವ್ರು ಯಾರು ಅಂದರೆ ದೇಸಾಯಿಗಳ ಸಹಾಯದಿಂದ ಬ್ರಿಟಿಷರು ಏನು ಮಾಡ್ತಾರೆ? ರಾಯಣ್ಣನನ್ನು ವಶಪಡಿಸ್ತಾರೆ ಅಥವಾ ಅವರನ್ನು ಹಿಡಿತಾರೆ. ಓಕೆ. ಸೊ ರಾಯಣ್ಣ ವಾಸ್ ಅರೆಸ್ಟೆಡ್ ಬೈ ದ ಬ್ರಿಟಿಷ್. ಆ ಮೂಲಕ ಬ್ರಿಟಿಷರಿಗೆ ರಾಯಣ್ಣ ಸರೆಂಡರ್ ಆಗ್ತಾರೆ. ಹಿ ವಾಸ್ ಹ್ಯಾಂಗ್ಡ್ ಅಟ್ ನಂದಗಡ. ಓಕೆ. ಅದಾದ ನಂತರ ಅವರು ಬ್ರಿಟಿಷರು ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸ್ತಾರೆ. ದಿಸ್ ಇಸ್ ದ ಫೈಂಡ್ಸ್ ಆಫ್ ದ ರೂಲ್ ಆಫ್ ದಿ ಸಂಗೊಳ್ಳಿ ರಾಯಣ್ಣ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಕಿತ್ತೂರು. ಇಷ್ಟು ನೀವು ಪಾಯಿಂಟ್ಸನ್ನು ಬರೆದೆ ನಿಮಗೆ 4 ಅಂಕ ಫಿಕ್ಸ್. ನೋಡ್ರಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಕ್ವಶನನ್ನು ಸಹಿತ ಅಂತ ಹೇಳ್ತಾ, ನೆಕ್ಸ್ಟು ಈ ಒಂದು 34ರಲ್ಲಿ ಬರುವಂಥ OR ಅಥವಾ ಪ್ರಶ್ನೆಯನ್ನು ನಾವು ನೋಡೋಣ. ಸೊ ಏನು ಹೇಳುತ್ತೆ ಆ ಕ್ವಶನ್ನು? ಎಕ್ಸ್ಪ್ಲೈನ್ ದ ರಿಫಾರ್ಮ್ ಮೆಜರ್ಸ್ ಆಫ್ ಅನಿ ಬೆಸೆಂಟ್. ಇದು ಸಹಿತ ಸೋಷಿಯಲ್ ರಿಲಿಜಿಯನ್ ರಿಫಾರ್ಮ್ಸ್ ಪಾಠದಲ್ಲಿ ಬಂದಿದ್ದಂತಹ ಪ್ರಶ್ನೆ. ಸೋಷಿಯಲ್ ರಿಲಿಜಿಯನ್ ರಿಫಾರ್ಮ್ ಚಾಪ್ಟ್ರಲ್ಲಿ ಬರುವಂತಹ ಕ್ವಶನ್ ಇದು. ಅದರಲ್ಲಿ ಅನಿ ಬೆಸೆಂಟ್ ಅವರ ರಿಫಾರ್ಮ್ಸ್ ಅಂದರೆ ಸುಧಾರಣಾ ಕ್ರಮಗಳನ್ನು ಕೇಳಿದ್ದಾರೆ. ಸೊ ಪಾಯಿಂಟ್ ಬಂದುಬಿಟ್ಟು, ಫಸ್ಟ್ ಪಾಯಿಂಟ್, ಅನಿ ಬೆಸೆಂಟ್ ವಾಸ್ ಎ ಲೇಡಿ ಫ್ರಮ್ ಐರ್ಲ್ಯಾಂಡ್. ಇವರು ಐರ್ಲ್ಯಾಂಡ್ ದೇಶದ ಮಹಿಳೆ. ಇದು ಫಸ್ಟ್ ಪಾಯಿಂಟ್. ಇವ್ರ ಬಗ್ಗೆ ಅನಿ ಬೆಸೆಂಟ್ ಬಗ್ಗೆ ಬರೀಬೇಕಂದ್ರೆ ಇದು ಫಸ್ಟ್ ಪಾಯಿಂಟ್, ಇದನ್ನೇ ಬರೀಬೇಕು ನೀವು. ಸಿ ಗಿವ್ ನ್ಯೂ ಲೈಫ್ ಟು ದ ವರ್ಕ್ ಆಫ್ ದ ಥಿಯಾಸಾಫಿಕಲ್ ಸೊಸೈಟಿ.
ಥಿಯಾಸಫಿಕಲ್ ಸೊಸೈಟಿ ಮೂಲಕ ಹೊಸದಾದಂಥ ಒಂದು ಜೀವನ ಕೆಲಸ ಕಾರ್ಯಗಳನ್ನ ಇವರು ಕೈಗೊಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಶಿ ಶೌಡ್ ಅಡ್ಮಿರೇಷನ್ ಫಾರ್ ಇಂಡಿಯನ್ ಕಲ್ಚರ್, ಅಂದರೆ ಭಾರತದ ಸಂಸ್ಕೃತಿಗೆ ಇವರು ಮಾರು ಹೋಗಿದ್ರು. ವರ್ಡ್ ನೋಡ್ರಿ ಯಾವ್ಯಾವ ರೀತಿ ಬಂದವೆ, ಸೊ ನೆನ್ಪಿಟ್ಕೊಬೇಕು ನೀವು ವರ್ಡ್ ಇವೆಲ್ಲ. ಶಿ ಟ್ರೈ ಟು ಪ್ರಮೋಟ್ ಈಕ್ವಾಲಿಟಿ, ಬ್ರದರ್ಹುಡ್ ಆ್ಯಂಡ್ ಅಚೀವ್ ಹಾರ್ಮೋನಿ ಇನ್ ದ ಸೊಸೈಟಿ. ಜೊತೆಗೆ ಇವ್ರು ಏನು ಮಾಡ್ತಾರೆ ಅಂದರೆ ಬ್ರದರ್ಹುಡ್ ಥಾಟ್ಸ್ಗಳಾಗಿರ್ಬೋದು, ಅಚೀವ್ಮೆಂಟ್ ಆಫ್ ಹಾರ್ಮೋನಿ ಇನ್ ದ ಸೊಸೈಟಿ, ಅಂದರೆ ಸಮಾಜದಲ್ಲಿ ಸೌಹಾರ್ದತವಾಗಿ ಇರುವಂಥದ್ದು. ಸೊ ಜೊತೆಗೆ ಈ ಎಲ್ಲ ಅಂಶಗಳಿಗೆ ಅವರು ಪ್ರೋತ್ಸಾಹವನ್ನು ನೀಡ್ತಾರೆ. ದಿಸ್ ಇಸ್ ದ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಸಿ ಸಪೋರ್ಟೆಡ್ ದಿ ಫ್ರೀಡಮ್ ಮೂಮೆಂಟ್. ನೋಡ್ರಿ ಇವರು ಬೇರೆ ದೇಶದವರು ಆದರೂ ಸಹಿತ ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟಕ್ಕೆ ಸಪೋರ್ಟ್ ಮತ್ತು ಸಹಾಯವನ್ನು ಎನ್ಕರೇಜನ್ನು ನೀಡ್ತಾರೆ. ಈ ಸ್ಟಾರ್ಟೆಡ್ ದ ನ್ಯೂಸ್ ಪೇಪರ್ ಲೈಕ್ ನ್ಯೂ ಇಂಡಿಯಾ. ಸೊ ನ್ಯೂ ಇಂಡಿಯಾ ಯಾರ ಬುಕ್ ಇದು? ಅನಿ ಬೆಸೆಂಟ್ ಅವರ ಬುಕ್ಕು. ನೋಡ್ರಿ ಅಂಡರ್ಲೈನ್ ಹಾಕಬೇಕು, ಆ ಕಡೆ ಈ ಕಡೆ ಐಫೋನ್ ಹಾಕಿ ಇಂತಹ ಪಾಯಿಂಟ್ಸ್ಗಳನ್ನು ಬರೀಬೇಕು ನೀವು ಎಕ್ಸಾಮಲ್ಲಿ. ಸಿ ಸ್ಟಾರ್ಟೆಡ್ ದಿ ಹೋಮ್ ರೂಲ್ ಮೂಮೆಂಟ್ ಇನ್ 1916, 1916ರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಇವರು ಏನು ಮಾಡ್ತಾರೆ? ಆರಂಭ ಮಾಡ್ತಾರೆ. ನೆಕ್ಸ್ಟ್, ಸಿ ವಾಸ್ ಪ್ರೆಸಿಡೆಂಟ್ ಆಫ್ ದ 1917 ಕಾಂಗ್ರೆಸ್ ಸೆಷನ್, 1917ರಲ್ಲಿ ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಸಹಿತ ಆಗ್ತಾರೆ. ದಿಸ್ ಇಸ್ ದ ರಿಫಾರ್ಮ್ಸ್ ಟು ಮೆಜರ್ಸ್ ಆಫ್ ಅನಿ ಬೆಸೆಂಟ್ ಅವರ ಒಂದು ಸಾಮಾಜಿಕ ಕೆಲಸಗಳು ಅಂತ ಹೇಳ್ಬೋದು, ಸುಧಾರಣೆಗಳು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ನು 35 ಕನ್ಸರ್ವೇಷನ್ ಆಫ್ ಸಾಯಿಲ್ ಈಸ್ ವೆರಿ ಎಸೆನ್ಷಿಯಲ್, ಅಂದರೆ ಮಣ್ಣನ್ನು ಕಾಪಾಡೋದು ಅಥವಾ ಸಂರಕ್ಷಣೆ ಮಾಡೋದು ಭಾಳ ಅತ್ಯಗತ್ಯ. ಏಕೆ? ಅರ್ಥ ಆಗ್ತಾ ಕ್ವೆಶನ್ನು. ಕನ್ಸರ್ವೇಷನ್ ಆಫ್ ಸಾಯಿಲ್ ಈಸ್ ವೆರಿ ಎಸೆನ್ಷಿಯಲ್, ವೈ ಅಂತ ಕೇಳಿದಾನೆ. ಮಣ್ಣನ್ನು ಸಂರಕ್ಷಣೆ ಮಾಡೋದು ಭಾಳ ಅತ್ಯವಶ್ಯಕ. ಏಕೆ? ಬಿಕಾಸ್ ರಿವರ್ಸ್ ಬಿಕಮ್ ಎ ಫ್ಲೋಡೆಡ್, ಅಂದರೆ ನದಿಗಳು ತುಂಬಿ ಪ್ರವಾಹ ಹರಿಯೋದನ್ನು ತಪ್ಪಿಸ್ಬೋದು. ಆ ಮೂಲಕ ನಾವು ಮಣ್ಣನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ. ನೆಕ್ಸ್ಟ್, ರಿವರ್ಸ್ ಚೇಂಜಸ್ ಕೋರ್ಸ್, ನದಿ ತನ್ನ ದಿಕ್ಕನ್ನು ಬದಲಾವಣೆ ಮಾಡುತ್ತೆ. ದ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಆಫ್ ರಿಸರ್ವೇಷನ್ ಡಿಕ್ರೀಸ್, ಅಂದರೆ ಡ್ಯಾಮ್ಗಳಲ್ಲಿ ನೀರಿನ ಸಾಮರ್ಥ್ಯ ಮಟ್ಟ ಏನಾಗುತ್ತೆ? ಕಡಿಮೆ ಆಗುತ್ತೆ. ಓಕೆ. ದ ಅಮೌಂಟ್ ಆಫ್ ಇನ್ಫ್ಲೋ ಡಿಕ್ರೀಸ್, ಅಂದರೆ ನದಿನ ಒಳ ಹರಿವು ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ನ್ಯಾಚುರಲ್ ಸ್ಪ್ರಿಂಗ್ ಡ್ರೈ ಆಫ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟು, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಈಸ್ ಎಫೆಕ್ಟೆಡ್. ನೆಕ್ಸ್ಟ್ ಪಾಯಿಂಟ್, ಫರ್ಟಿಲಿಟಿ ಆಫ್ ಸಾಯಿಲ್ ಡಿಕ್ರೀಸಸ್ ಆಲ್ಸೋ, ಅಂದರೆ ಫಲವತ್ತಾದ ಮಣ್ಣು ಏನಾಗುತ್ತೆ? ಕಡಿಮೆ ಆಗುವಂಥ ವ್ಯವಸ್ಥೆ ಐತೆ. ದಿಸ್ ಇಸ್ ದ ಕನ್ಸರ್ವೇಷನ್ ಆಫ್ ಸಾಯಿಲ್ ಈಸ್ ವೆರಿ ಎಸೆನ್ಷಿಯಲ್. ಓಕೆ, ಅಪ್ಡೇಟ್ ಕ್ವಶನನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು, ಪಾಯಿಂಟ್ಸನ್ನು ನೀವು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದರೆ ಕ್ವಶನನ್ನು ಸೂಪರ್ ಡೂಪರ್ ಆಗಿ ಬರೀರಿ ಅಂತ ಹೇಳ್ತಾ, ನೆಕ್ಸ್ಟ್ ಈ ಒಂದು ಪ್ರಶ್ನೆಯ ಅಥವಾ ಕ್ವಶನ್ ಇದೆ, ವೆರಿ ಬ್ಯೂಟಿಫುಲ್ ಕ್ವಶನ್ ಆ್ಯಂಡ್ ದೆನ್ ರಿಪೀಟೆಡ್ ಕ್ವಶನ್. ಸೊ ನಾವು ಮುಂದಿನ ದಿನಗಳಲ್ಲಿ ರಿಪೀಟೆಡ್ ಕ್ವಶನ್ಗಳನ್ನು ಮಾಡಲ್ ಪೇಪರಿಂದ ತರ್ತಾ ಇದ್ದೇವೆ. ಸೊ ಅಂದರೆ ಮಾಡಲ್ ಪೇಪರ್ ಫಸ್ಟ್, ಮಾಡಲ್ ಪೇಪರ್ ಸೆಕೆಂಡ್, ಮಾಡಲ್ ಪೇಪರ್ ಥರ್ಡ್, ಮಾಡಲ್ ಪೇಪರ್ ಫೋರ್ತ್, ಈ ಎಲ್ಲ 4 ಮಾಡಲ್ ಪೇಪರಲ್ಲಿ ಬರುವಂತಹ ರಿಪೀಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಗಳನ್ನು ತರ್ತಾ ಇದ್ದೇವೆ. ಮಿಸ್ ಮಾಡದೆ ಆ ವಿಡಿಯೋಗಳನ್ನು ಸಹಿತ ನೋಡಿ ನಿಮ್ಮ ಅಂಕನ ಹೆಚ್ಚಿಗೆ ಮಾಡ್ಕೊಂತ ಹೇಳ್ತಾ ಬನ್ನಿ. ಈಗ ಈ ಒಂದು ಕ್ವಶನ್ ನೋಡೋಣ. ಇಂಡಸ್ಟ್ರೀಸ್ ಇನ್ ಇಂಡಿಯಾ ಆರ್ ಲೊಕೇಟೆಡ್ ಓನ್ಲಿ ಇನ್ ಎ ಫ್ಯೂ ಏರಿಯಾಸ್. ವೈ? ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಎಕ್ಸ್ಪೆಕ್ಟೆಡ್ ಕ್ವಶನ್ನು, ರಿಪೀಟೆಡ್ ಕ್ವಶನ್ ಆಲ್ಸೋ. ಇಂಡಸ್ಟ್ರೀಸ್ ಇನ್ ಇಂಡಿಯಾ ಆರ್ ಲೊಕೇಟೆಡ್ ಓನ್ಲಿ ಇನ್ ಫ್ಯೂ ಏರಿಯಾಸ್. ವೈ? ಸೊ ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಸ್ಥಳಗಳಲ್ಲಿ ಏನಾಗ್ತದೆ? ಸ್ಥಾಪನೆ ಆಗ್ತಾ ಇದ್ದಾವೆ. ಕೆಲವೇ ಸ್ಥಳಗಳಲ್ಲಿ ಲೊಕೇಟೆಡ್ ಸ್ಥಾಪನೆ ಆಗ್ತದೆ, ಎಸ್ಟಾಬ್ಲಿಷ್ಮೆಂಟ್ ಆಗ್ತದೆ. ವೈ? ಏಕೆ? ಬಿಕಾಸ್ ದಟ್ ಏರಿಯಾಸ್ ರಾಮ್ materials available, that areas energy resource, that areas marketabilities, that areas trans facilities, that areas labor supplies, that areas firms facilities, that areas available of cheap land, that areas technology and government policies. This is the points, this is the factor in the India are located only in a few areas. Industries, okay, industries in India are located only few areas. bala ಸ್ಪಷ್ಟವಾದ ಸರಳವಾದ ಉತ್ತರಗಳಿದ್ದಾವೆ. ಈ ಉತ್ತರಗಳನ್ನು ನೀವು ಪಾಯಿಂಟ್ಸ್ಗಳನ್ನು ಬರೆದು ಪಾಯಿಂಟ್ಸ್ಗಳ ರೂಪದಲ್ಲಿ ಸಹಿತ ಬರೆದು 4ಕ್ಕೆ 4 ಅಂಕಗಳನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ 36 ಕ್ವಶನ್ಗೆ ಹೋಗೋಣ. 36 ಏನು ಹೇಳ್ತಾ ಕ್ವಶನ್ನು? ಮೆನ್ಷನ್ ದ ರೂಲ್ ಆಫ್ ಎಕ್ಸ್ಟ್ರೀಮಿಟ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಸೊ ಮೆನ್ಷನ್ ದ ರೂಲ್ ಆಫ್ ಎಕ್ಸ್ಟ್ರೀಮಿಟ್ಸ್. ಎಕ್ಸ್ಟ್ರೀಮಿಟ್ಸ್ ಅಂದರೆ ಏನು ಸರ್?
ಇದು ಪಾಠ ಬರುವಂಥದ್ದು ಫ್ರೀಡಮ್ ಸ್ಟ್ರಗಲ್ ಚಾಪ್ಟ್ರಲ್ಲಿ. ಎಕ್ಸ್ಟ್ರೀಮಿಟ್ಸ್ ಅಂದರೆ ನಮ್ಮ ಕನ್ನಡದಲ್ಲಿ ತೀವ್ರಗಾಮಿಗಳು ಅಂದರೆ ತೀವ್ರಗಾಮಿಗಳ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಪಾತ್ರ, ಅವರ ಪಾತ್ರ ಏನು ಮೆನ್ಷನ್ ಮಾಡಿ, ಲಿಸ್ಟ್ ಮಾಡಿ ಅಂತ ಕೇಳ್ತಾನೆ. ಫಸ್ಟ್ ಪಾಯಿಂಟ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್ were the prominent extremist leader. Very clear. Lal, Bal, and then Pal. Lal, Bal, Bipin Chandra Pal. ಇಷ್ಟು ನೆನಪಿಟ್ಟು ಒಂದು ಅರ್ಧ ಮಾರ್ಕ್ಸ್ ಬರುತ್ತೆ ನೋಡಪ್ಪ. ಅಂದರೆ ಏನು ಸರ್ ಅಂದರೆ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಆ್ಯಂಡ್ ದೆನ್ ಬಿಪಿನ್ ಚಂದ್ರಪಾಲ್ ವೇರ್ ದ ಪ್ರೊಮಿನೆಂಟಿಂಗ್ ಎಕ್ಸ್ಟ್ರೀಮಿಸ್ಟ್ ಲೀಡರ್. ಓಕೆ, ಈ ರೀತಿಯಾದಂಥ ಪಾಯಿಂಟಿಗೆ ಈ ರೀತಿಯಾದಂಥ ಕೀವರ್ಡ್ಸ್ಗಳು ಇರ್ಬೋದು. ದಿ ಕಾಲ್ ದ ಮಾಡರೇಟ್ಸ್ ಆ್ಯಸ್ ಪೊಲಿಟಿಕಲ್ ಬೆಗರ್ಸ್. ಮಾಡರೇಟ್ಸನ್ನು ಇವ್ರು ಏನಂತ ಕರೆದ್ರು ಗೊತ್ತಾ? ಪೊಲಿಟಿಕಲ್ ಬೆಗರ್ಸ್. ಪೊಲಿಟಿಕಲ್ ಬೆಗರ್ಸ್ ಮೀನ್ಸ್ ರಾಜಕೀಯ ಭಿಕ್ಷಕರು. ಓಕೆ, organizing common men for the freedom struggle through the festivals like Ganesha festival, Shivaji festivals, Durga festivals, etc. ಓಕೆ, ಅಂದರೆ ಜನರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಘಟನೆ ಮಾಡೋದಕ್ಕೆ ಹಬ್ಬಗಳನ್ನು ಆಚರಣೆಗೆ ತಂದರು. ಅಂಥ ಹಬ್ಬಗಳಲ್ಲಿ ಗಣೇಶ ಫೆಸ್ಟಿವಲ್ಸ್ಗಳಾಗಿರ್ಬೋದು, ಶಿವಾಜಿ ಫೆಸ್ಟಿವಲ್ಸ್ಗಳಾಗಿರ್ಬೋದು, ಮತ್ತು ದುರ್ಗಾ ಫೆಸ್ಟಿವಲ್ಸ್ ಆರ್ ದ ಪ್ರೊಮಿನೆಂಟಿಂಗ್ ಫೆಸ್ಟಿವಲ್ಸ್. ತಿಲಕ್ ಅಂದರೆ ಬಾಲಗಂಗಾಧರ್ ತಿಲಕ್ ಡಿಕ್ಲೇರ್, ಅವರ ಒಂದು ಘೋಷಣೆ ಇದೆ, ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ವಿಲ್ ಗೆಟ್ ಇಟ್. ಸ್ವರಾಜ್ಯವೇ ನನ್ನ ಆ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದಿತ್ತಿರುತ್ತೇನೆ ಅಂತ ಹೇಳ್ತಾರೆ. ಈ ಒಂದು ಕೊಟೇಶನ್ನ ಬರಿಬೇಕಾಗುತ್ತೆ, ಹೈಪನ್ನು ಹಾಕಬೇಕಾಗುತ್ತೆ, ಅಂಡರ್ಲೈನು ಸಹಿತ ನೀವು ಹಾಕಬೇಕಾಗುತ್ತೆ. ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಮೌಲ್ಯಮಾಪನವರು ಇರ್ತಾರಲ್ಲ, ಅವರ ಒಂದು ಮನಸ್ಸನ್ನು ನೀವು ಗೆಲ್ಬೋದು. ಆ ಮೂಲಕ ಆನ್ಸರ್ಗೆ ಫುಲ್ ಮಾರ್ಕ್ಸ್ ಬರುವಂಥ ಸಾಧ್ಯತೆಗಳಿರ್ತವೆ. ನೆಕ್ಸ್ಟ್ ಪಾಯಿಂಟ್, took the ಸ್ವದೇಶಿ ಮೂಮೆಂಟ್ ಟು ದ ಕಾಮನ್ ಪೀಪಲ್. ಅಂದರೆ ದೇಶದ ಸಾಮಾನ್ಯ ಜನರಿಗೆ ಸ್ವದೇಶಿ ಮೂಮೆಂಟನ್ನು ಅವರು ತಿಳಿಸುವಂಥ ಪ್ರಯತ್ನ ಮಾಡಿದರು. ಸ್ವದೇಶಿ ಗೂಡ್ಸ್ಗಳನ್ನು ಕೊಳ್ಳಿ ಅಂತ ಸಜೆಷನನ್ನು ಸಹಿತ ಮಾಡ್ತಾರೆ ಇವರು. ಅಂದರೆ ವಿದೇಶಿ ವಸ್ತುಗಳನ್ನು ತಿರಸ್ಕರಿಸಿ ಸ್ವದೇಶಿ ವಸ್ತುಗಳನ್ನು ಬಳಸಿ ಎನ್ನುವುದು ಇವರ ತತ್ವ ಆಗಿತ್ತು. ತಿಲಕ್ ಸ್ಟಾರ್ಟೆಡ್ ದ ನ್ಯೂಸ್ ಪೇಪರ್ಸ್ ಲೈಕ್ ಕೇಸರಿ ಇನ್ ಮರಾಠಿ, ಮರಾಠ ಇನ್ ಕೇಸರಿ. ಕೇಸರಿ ಭಾಷೆಯಲ್ಲಿ ಮರಾಠ ನ್ಯೂಸ್ ಪೇಪರನ್ನು ಬರೀತಾರೆ, ಮರಾಠ ಭಾಷೆಯಲ್ಲಿ ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಇವರು ಬರೀತಾರೆ ಅಂತ ಹೇಳ್ತಾರೆ. ಈ ಆಪೋಸಿಟ್ ಪಾರ್ಟಿಷನ್ ಆಫ್ ಬೆಂಗಾಲ್, ಬಂಗಾಳದ ವಿಭಜನೆಯನ್ನು ಇವರು ಬಹಳ ಖಂಡನೀಯವಾಗಿ ವಿರೋಧವನ್ನು ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ತಿಲಕ್ ವಾಸ್ ಅರೆಸ್ಟೆಡ್ ಬೈ ದ ಬ್ರಿಟಿಷ್ ಗೌರ್ಮೆಂಟ್ ಡು ದಿಸ್ ರೆವಲ್ಯೂಷನರೀಸ್ ರೈಟಿಂಗ್ಸ್. ಇವರ ಒಂದು ಕ್ರಾಂತಿಕಾರಿಕ ಒಂದು ಲೇಖನಿಗೆ ಹಲವಾರು ಜನ ಒಳಗಾಗ್ತಾರೆ, ಪ್ರಭಾವಿತರಾಗ್ತಾರೆ ಅಂತ ಹೇಳಿ ತಿಲಕರನ್ನು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಬ್ರಿಟಿಷ್ ಸರ್ಕಾರ ಮಾಡುತ್ತೆ. ಬಟ್ ಅವರು ಈಸ್ ಗೋಲ್ ವಾಸ್ ಕಂಪ್ಲೀಟ್ಲಿ ಸ್ವರಾಜ್, ಸ್ಪಷ್ಟವಾಗಿ ಹೇಳ್ತಾರೆ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವುದೇ ನಮ್ಮ ಪೂರ್ಣವಾದ ಗುರಿ ಅಂತ ಹೇಳ್ತಾರೆ. ವೆನ್ ಇನ್ ಜೈಲ್ ತಿಲಕ್ ರೋಟ್ ದ ಬುಕ್ ಗೀತಾ ರಹಸ್ಯ ಆ್ಯಂಡ್ ಇನ್ ದಿಸ್ ಫೀಲ್ಡ್ ದ ಸ್ಟ್ರಗಲ್. ನೋಡ್ರಿ, ಜೈಲಿಗೆ ಹಾಕಿದ್ರು ಸಹಿತ ಅವರು ಜೈಲಿನಲ್ಲಿದ್ದು ಗೀತ ರಹಸ್ಯ ಎನ್ನುವ ಬುಕ್ಕನ್ನು ಬರೀತಾರೆ. ದಿಸ್ ಇಸ್ ದ ಪಾಯಿಂಟ್ಸ್ ಆಫ್ ಮೇನ್ ದ ರೂಲ್ ಆಫ್ ಎಕ್ಸ್ಟ್ರೀಮಿಟ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ನೋಡ್ರಿ, ಎಲ್ಲ ಪಾಯಿಂಟನ್ನು ನೀವು ಬರೆದು ಮೋರ್ ದೆನ್ ಎಷ್ಟು ಪಾಯಿಂಟ್ ಬರೀಬೇಕಪ್ಪ ಅಂದರೆ 8+ ಪಾಯಿಂಟನ್ನು ಬರೆದು ನೀವೇ ಮಾಡಬೇಕು, 4 ಅಂಕಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನೆಕ್ಸ್ಟು 37 37ನೇ ಪ್ರಶ್ನೆಗೆ ಹೋಗ್ಬಿಡೋಣ. ಮೇನ್ ಆಕ್ಟಿವಿಟಿ ಹ್ಯಾವ್ ಬೀನ್ ಟೇಕನ್ ಟು ಎಲಿಮಿನೇಟ್ ದಿ ಡಿಸ್ಕ್ರಿಮಿನೇಷನ್ ಆಫ್ ಜೆಂಡರ್ ಮೈನಾರಿಟೀಸ್ ಜಸ್ಟಿಫೈ. ಅಂದರೆ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಇರುವಂಥ ಕ್ರಮಗಳನ್ನು ಬರೀಬೇಕಾಗುತ್ತೆ. ಜೆಂಡರ್ ಡಿಸ್ಕ್ರಿಮಿನೇಷನ್ ಅರ್ಥ ಆಯ್ತಾ? ಇದೇ ವರ್ಡು, ಇವೆರಡೂ ವರ್ಡನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು, ಅವರ ಒಂದು ಪಾಯಿಂಟ್ಸ್ಗಳನ್ನು ಕ್ರಮಗಳನ್ನು ಬರೀಬೋದು. ಏನಿದೆ ಸರ್ ಪಾಯಿಂಟು? ಟ್ರಾನ್ಸ್ಜೆಂಡರ್ ಮೈನಾರಿಟಿ ಪ್ರೊಟೆಕ್ಷನ್ ಆ್ಯಕ್ಟು 2019 ತಂದಿದ್ರು. ಸಫ್ರೆಟಿಸಮ್ ಟ್ರಾನ್ಸ್ಜೆಂಡರ್ ಫ್ರಮ್ ಹೋಮ್ಸ್ ಕಮ್ಯುನಿಟೀಸ್ ವಿಲೇಜ್ ಈಸ್ ಪನಿಷಬಲ್ ದಿಸ್ ಆ್ಯಕ್ಟ್. ಈ ಒಂದು ಕಾಯ್ದೆ ಪ್ರಕಾರ ಸೊ ಟ್ರಾನ್ಸ್ಜೆಂಡರನ್ನು ಏನು ಮಾಡೋದು, ಚೆಕ್ ಮಾಡಿಸ್ಕೊಳ್ಳೋದು, ಆ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಏನಾದರೂ ಈ ವ್ಯವಸ್ಥೆಯಲ್ಲಿ ನಡೆದರೆ ಅದಕ್ಕೆ ಅಫೆನ್ಸ್ ಆರು ಪನಿಷಬಲ್ ಆ್ಯಕ್ಟು ಈ ಕಾಯ್ದೆ ಹೇಳುತ್ತೆ. ಇಂಪ್ಲಿಮೆಂಟೇಟಿಂಗ್ ಇಂಟಿಗ್ರೇಟಿಂಗ್ ದ ರಿಹಬಿಲಿಟೇಷನ್
ಫಾರ್ ವೆಲ್ಫೇರ್ ಆಫ್ ಜೆಂಡರ್ ಮೈನಾರಿಟೀಸ್ ಪರ್ಸನ್. ಸೊ ಅವರ ಒಂದು ಉದ್ಧಾರಕ್ಕಾಗಿ ವೆಲ್ಫೇರ್ ಆಫ್ ಜೆಂಡರ್ ಮೈನಾರಿಟೀಸ್ ರಿಬುಲೇಷನ್ ಕಾಯ್ದೆಯನ್ನು ತಂದಿದ್ದಾರೆ. ಸ್ಮೈಲ್ ಅನ್ನೋ ಸ್ಕೀಮನ್ನು ಸಹಿತ ತಂದಿದ್ದಾರೆ. ಎ ನ್ಯಾಷನಲ್ ಕೌನ್ಸಿಲ್ ಫಾರ್ ಜೆಂಡರ್ ಮೈನಾರಿಟೀಸ್ ಪರ್ಸನ್ ಹ್ಯಾವ್ ಬೀನ್ ಫ್ರಮ್ಡ್ ಅಂತ ಕಾಯ್ದೆಯನ್ನು ತಂದಿದ್ದಾರೆ. ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಂದರೆ ಸೃಷ್ಟಿಸಿದ್ದಾರೆ. ಕನ್ಸ್ಟ್ರಕ್ಷನ್ ಆಫ್ ಸೆಟ್ಲರ್ಸ್ ಹೌಸ್ ನೇಮ್ಡ್ ಗರಿಮಾ ಗೃಹ ಅಂತ ಒಂದು ಏನಪ್ಪ ಅಂದರೆ ವಸತಿ ಯೋಜನೆಗಳನ್ನು ತಂದಿದ್ದಾರೆ ಅವರಿಗೋಸ್ಕರ. ತಮಿಳುನಾಡು ಗೌರ್ಮೆಂಟ್ ಹ್ಯಾಸ್ ಫ್ರಮ್ ದ ಜೆಂಡರ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡ್ ಇನ್ 2008 2008ರಲ್ಲಿ ನಮ್ಮ ತಮಿಳುನಾಡು ಸರ್ಕಾರ ಈ ವೆಲ್ಫೇರ್ ವೆಲ್ಫೇರ್ ಅವರ ಒಂದು ಟ್ರಾನ್ಸ್ಜೆಂಡರ್ ವೆಲ್ಫೇರ್ಗೋಸ್ಕರ ಒಂದು ವೆಲ್ಫೇರ್ ಬೋರ್ಡನ್ನು ಸಹಿತ ತಂದಿದ್ದಾರೆ. ಜೆಂಡರ್ ಮೈನಾರಿಟಿ ಸ್ಟೇಟ್ ಪಾಲಿಸಿ ಇಸ್ ಇಂಪ್ಲಿಮೆಂಟೆಡ್ ಇನ್ ಕರ್ನಾಟಕ 2017 2018ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಜೆಂಡರ್ ಮೈನಾರಿಟಿ ಸ್ಟೇಟ್ ಪಾಲಿಸಿ ರಾಜ್ಯ ನೀತಿಯನ್ನು ತೆಗೆದುಕೊಂಡು ಬಂದಿದೆ. ಜೊತೆಗೆ 1% ಆಫ್ ರಿಸರ್ವೇಷನ್ ಫಾರ್ ಗೋರ್ಮೆಂಟ್ಸ್ ಪೋಸ್ಟ್ ಅಂದರೆ ಸರ್ಕಾರಿ ಹುದ್ದೆಗಳಲ್ಲಿ ಅವರಿಗೋಸ್ಕರ ಒಂದು ರೀತಿಯ ಇರುವಂತಹ ಪೋಸ್ಟ್ ಅಂದರೆ 1% ಮೀಸಲಾತಿಯನ್ನು ನೀಡಿದ್ದಾರೆ. ಅಪಾರ್ಚುನಿಟೀಸ್ ಫಾರ್ ಎಜುಕೇಷನ್ ಅವರಿಗೆ ಶಿಕ್ಷಣದಲ್ಲಿ ಹಲವಾರು ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ದಾರೆ. ನೆಕ್ಸ್ಟ್ ಕಂಟೆಸ್ಟ್ ಇನ್ ದ ಎಲೆಕ್ಷನ್ ಅಂತಹ ಒಂದು ಮಹಿಳೆಯರು ಅಥವಾ ಒಂದು ಟ್ರಾನ್ಸ್ಜೆಂಡರ್ ಇರುವಂಥ ವ್ಯಕ್ತಿಗಳು ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಎಲೆಕ್ಷನ್ಗೆ ಕನ್ಸ್ಟೆಂಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ದಿಸ್ ಇಸ್ ದ ಪಾಯಿಂಟ್ಸ್ ಆಫ್ ಟ್ರಾನ್ಸ್ಜೆಂಡರ್ ಜೆಂಡರ್ ಮೈನಾರಿಟೀಸ್ ಡಿಸ್ಕ್ರಿಮಿನೇಷನ್ಸ್. ಓಕೆ, 4 ಪಾಯಿಂಟು ಈ ಒಂದು ಅಂಶವನ್ನು ಪಡೆದಿದೆ. ನೆಕ್ಸ್ಟ್ 38ನೇ ಕ್ವೆಶನ್ನು ಔಟ್ಲೈನ್ ಆಫ್ ಮ್ಯಾಪ್ ಇಂಡಿಯಾ ಪ್ರೊವೈಡಿಂಗ್ ಟು ಯು ಮಾರ್ಕ್ ಎನಿ 5 ಅಮಾಂಗ್ ದ ಫಾಲೋಯಿಂಗ್ ಕ್ವೆಶನ್ಸ್. ನೋಡಿರಿ, ನಿಮಗೆ ಇಲ್ಲಿ ಕೆಳಗಡೆ 10 ಪ್ಲೇಸ್ಗಳನ್ನು ಕೊಟ್ಟಿದ್ದಾರೆ, ಲೊಕೇಶನ್ನ ಕೊಟ್ಟಿದ್ದಾರೆ. 10 ಲೊಕೇಶನಲ್ಲಿ ನೀವು ಬರೀಬೇಕಾಗಿರುವಂಥದ್ದು 5. ಅರ್ಥ ಆಯ್ತಾ? ಗೊತ್ತೈತಿ ಅಂತ ಎಲ್ಲವನ್ನೂ ಬರೆಯಂಗಿಲ್ಲ. ಸೊ ನಿಮಗೆ ಸ್ಪಷ್ಟವಾಗಿ ಗೊತ್ತಿರುವಂಥ 5 ಪ್ಲೇಸ್ಗಳನ್ನು ನೀವು ಬರೆದಾಗ ಲೊಕೇಟ್ ಮಾಡಿದಾಗ ಎಲ್ಲಿ ಸರ್ ಅಂದರೆ ನಿಮಗೆ ಸಪ್ರೇಟ್ ಮ್ಯಾಪನ್ನು ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೊಡ್ತಾ ಇದ್ದಾರೆ. ನೀವು ಮ್ಯಾಪನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಆ ಒಂದು ಮ್ಯಾಪಲ್ಲಿ ಈ ಒಂದು ಪ್ಲೇಸ್ಗಳನ್ನು ನೀವು ಲೊಕೇಶನ್ ಮಾಡಬೇಕಾಗುತ್ತೆ. ಸೊ ಎ ಟ್ರಾಫಿಕ್ ಆಫ್ ಕ್ಯಾನ್ಸರ್, ನೆಕ್ಸ್ಟ್ ಬಿ ಹನುಮನ್ ನಗರ್, ಸಿ ಮುಂಬೈ, ಡಿ ನರೂರ್, ಇ ಕೋರಮಂಡಲ್ ಕೋಸ್ಟ್, ಎಫ್ ಪಾರದೀಪ್, ಜಿ ಕನ್ಯಾಕುಮಾರಿ, ಎಚ್ K2 ಗಾಡ್ವಿನ್ ಅಶ್ವಿನ್, ನೆಕ್ಸ್ಟು ಐ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಜೆ ಡೆಲ್ಲಿ. ಓಕೆ, ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಇರುವಂತಹ ಪಾಯಿಂಟ್ಗಳಿದ್ದಾವೆ ನೋಡಿ. ಟ್ರಾಫಿಕ್ ಆಫ್ ಕ್ಯಾನ್ಸರ್, ಸೊ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ದೆನ್ ಹನುಮಾನ್ ನಗರ್, ಮುಂಬೈ ನೋಡಿ, ಮುಂಬೈ, ಹನುಮಾನ್ ನಗರ್, ಕೋರಮಂಡಲ್ ಕೋಸ್ಟು, ಪಾರದೀಪ, ಗಾಡ್ವಿನ್ ಅಶ್ವಿನ್ನು, ಇದು ದೆಹಲಿ ಗಾಡ್ವಿನ್ ಅಶ್ವಿನ್ನು, ಮತ್ತು ಕೋರಮಂಡಲ್ ಕೋಸ್ಟು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಆ್ಯಂಡ್ ದೆನ್ ಡೆಲ್ಲಿ. ಓಕೆ, ಎಲ್ಲ ಪಾಯಿಂಟ್ಗಳನ್ನು ನೀವು ಬರಿಬೇಕಾಗುತ್ತೆ. ಸೊ ನೋಡಿರಿ, ಇದು ನಿಮ್ಮ ಒಂದು ಪ್ರಶ್ನೆ ಅಲ್ಲ, ಇದು ಯಾರಿಗೆ ಸಂಬಂಧಪಟ್ಟಿದ್ದು ಪ್ರಶ್ನೆ ಅಂದರೆ ಅಂದರೆ ದೃಷ್ಟಿಹೀನ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಸಿಬಲ್ ಕ್ಯಾಂಡಿಡೇಟ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ನಿಮಗೆ ಇಲ್ಲಿಗೆ 38ಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆ ಏನಾಗುತ್ತೆ, ಎಂಡ್ ಆಗುತ್ತೆ. ಇದು ಆ ಒಂದು ವಿದ್ಯಾರ್ಥಿಗಳಿಗೆ ಇರುವಂತಹ ಪ್ರಶ್ನೆ. ಸೊ ಅವರಿಗೂ ಹೇಳ್ಬಿಡೋಣ. ವಾಟ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಅಂಶಗಳು ಏನು? ಆ ಒಂದು ಕಣಿವೆಗಳನ್ನು ಯಾವ ಒಂದು ಉದ್ದೇಶಕ್ಕೋಸ್ಕರ ನಿರ್ಮಾಣ ಮಾಡ್ತಂದರೆ ಟು ಪ್ರೊವೈಡಿಂಗ್ ಇರಿಗೇಷನ್ ಫೆಸಿಲಿಟೀಸ್, ಟು ಜನರೇಟ್ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಆ್ಯಂಡ್ ದೆನ್ ಕಂಟ್ರೋಲ್ ದ ಫ್ಲಡ್ಸ್ ಇನ್ ದ ರಿವರ್, providing navigation facility to providing water for the domestic use of industries, control of soil erosion, development of fishery, increasing to forest wealth, and then forest tourism and entertainment. This is the river valley project na ಅಂಶಗಳು ಆಗಿದ್ದಾವೆ. ಸೊ ನೆಕ್ಸ್ಟ್, ವಾಟ್ ಆರ್ ದ ಇಂಪಾರ್ಟೆಂಟ್ ಆಫ್ ಹಿಮಾಲಯಾಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಭಾರತ ಇತಿಹಾಸದಲ್ಲಿ ಹಿಮಾಲಯದ ಮಹತ್ವ ಪಾತ್ರವನ್ನು ತಿಳಿಸಿ ಅಂತ ಇದೆ. ಸೊ ಅದ್ರ ಏನು ಕೆಲಸ ಹಿಮಾಲಯದ್ದು ಅಂತ ಅಂದಾಗ ನೋಡಿರಿ, ಇಂಪಾರ್ಟೆಂಟ್ ಆಫ್ ಹಿಮಾಲಯ ಟು ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಟು ಇಂಡಿಯಾ, ಬ್ಲಾಕ್ ಟು ಕೋಲ್ಡ್ ವಿಂಡ್ಸ್ ಫ್ರಮ್ ನಾರ್ತ್ ಏಷ್ಯಾ ಅಂದರೆ ಉತ್ತರ ಏಷ್ಯಾದಿಂದ ಬರುವಂಥ ಶೀತ ಗಾಳಿಯನ್ನು ತಡೆ ಹಿಡುತ್ತೆ. ನೆಕ್ಸ್ಟು ನಮಗೆ ರಕ್ಷಣೆ ಕೊಡುತ್ತೆ ಸೈನಿಕರಿಂದ, ವಿದೇಶಿ ಸೈನಿಕರಿಂದ. ಆರ್ ದ ಸೋರ್ಸ್ ಆಫ್ ರಿವರ್ಸ್ ಸೂಟೇಬಲ್ ಫಾರ್ ದ ಪವರ್ ಜನರೇಷನ್, suitable for hydroelectric power generation, have a mineral resource, are a famous area famous for tourism,
ರಿಲಿಜಿಯನ್ ಸಿಟೀಸ್ ಆಗುತ್ತೆ, ಹಿಲ್ ಸ್ಟೇಷನ್ ಆಗುತ್ತೆ, ಮೌಂಟೇನ್ ಪಾಸಸ್ ಆಗುತ್ತೆ, ಏರಿಯಾ ಹ್ಯಾವ್ ಬೀನ್ ಫಾರ್ ಫ್ಲೋರಾ ಆ್ಯಂಡ್ ದೆನ್ ಫೌನಾ. ದಿಸ್ ಇಸ್ ದ ಇಂಪಾರ್ಟೆಂಟ್ ಆಫ್ ಹಿಮಾಲಯಾಸ್. ಓಕೆ, ಇದು ಇಂಪಾರ್ಟೆಂಟ್ ಹಿಮಾಲಯದ ಮಹತ್ವದ ಅಂಶಗಳು. ಸೊ ಇಲ್ಲಿಗೆ ನಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಿಂದ ಮಾಡೆಲ್ ಪೇಪರ್ 4 ಇಂಗ್ಲೀಷ್ ಮೀಡಿಯಂನ ಒಂದು ಕ್ವಶನ್ ಪೇಪರನ್ನು ಕೀ ಆನ್ಸರ್ನ ವಿವರವಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಸ್ಕೋರ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರಲ್ಲಿ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಿಂದ ಹಲವಾರು ವಿಡಿಯೋಗಳು ಸಬ್ಜೆಕ್ಟ್ಗಳಿಂದ ಬರ್ತಾ ಇದ್ದಾವೆ. ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ.